ಈತ ಅಳೆದು ತೂಗಿ ರಾಜ್ಯಸಭೆಗೆ ಬಿಜೆಪಿ ಅಚ್ಚರಿಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿರೋದು. ಸಾಮಾನ್ಯ ಕಾರ್ಯಕರ್ತನಿಗೆ ಮಣೆ ಹಾಕಿದ ಬಿಜೆಪಿ ಪ್ರೊಫೆಸರ್ ಎಂ ನಾಗರಾಜ್ ರಾಜ್ಯಸಭಾ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ ನಾಗರಾಜ್ ಅವರು. ಬಿಜೆಪಿ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸ್ತಾ ಇದೆ. ಪ್ರಧಾನಿ ಮೋದಿ, ಬಿಎಲ್ ಸಂತೋಷ್, ಜೋಶಿ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನಾಗರಾಜ್. ಪ್ರೊಫೆಸರ್ ಎಂ ನಾಗರಾಜ್ ರಾಜ್ಯಸಭಾ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ರಲ್ಲ, ಅವರು ರಿಪಬ್ಲಿಕ್ ಕನ್ನಡಕ್ಕೆ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಜೊತೆ ಬಿಜೆಪಿಯಿಂದ ರಾಜ್ಯಸಭೆಗೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವಂತಹ ಎಂ ನಾಗರಾಜ್ ಅವರಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ಮೊದಲನೇದಾಗಿ ನಿಮಗೆ ಶುಭಾಶಯಗಳು. ಪಕ್ಷ ಸಂಘಟನೆ ನಿಮ್ಮನ್ನ ಗುರುತಿಸಿ ರಾಜ್ಯಸಭೆಗೆ ನಿಮ್ಮನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ತಾವು? ಧನ್ಯವಾದಗಳು ವೀರೇಂದ್ರ ಅವರೇ. ಹೇಳಿ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಒಂದು ದೊಡ್ಡ ಪಾರ್ಟಿಯಾಗಿ ಕಾರ್ಯಕರ್ತರನ್ನ ಗುರುತಿಸುವಂತ ಕೆಲಸವನ್ನ ಅದು ಅನುಚಾನವಾಗಿ ಮಾಡ್ತಾ ಬಂದಿದೆ. ಅದಕ್ಕೆ ಒಂದು ಸಾಕ್ಷಿ ಅಂದ್ರೆ ಇವತ್ತು ನನ್ನನ್ನ ಆಯ್ಕೆ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮತ್ತು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಂತ ಶ್ರೀಯುತ ಸಂತೋಷ್ ಜಿ ಅವರಿಗೆ, ಹಾಗೆ ನಮ್ಮ ರಾಜ್ಯದ ಕೇಂದ್ರದಲ್ಲಿ ಮಂತ್ರಿಗಳಾಗಿರುವಂತಹ ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರಿಗೆ, ರಾಜ್ಯಾಧ್ಯಕ್ಷ ಅಂತ ಶ್ರೀಯುತ ವಿಜೇಂದ್ರ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತೇನೆ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ರೀತಿ ಕಾರ್ಯಕರ್ತರನ್ನ ಗುರುತಿಸುವಂತದ್ದು ಎಲ್ಲ ಕಾರ್ಯಕರ್ತರಿಗೆ ಒಂದು ರೀತಿಯ ಹೆಮ್ಮೆಯ ವಿಷಯ. ಆ ರೀತಿಯ ಒಂದು ಪುನರಾವರ್ತನೆ ಮಗದೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮಾಡಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅತ್ಯಂತ ಸಂತೋಷದಿಂದ ಈ ವಿಷಯವನ್ನ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಸಂತೋಷ. ನೋಡಿ, ನಾವು ಕಳೆದ ಹಲವು ವರ್ಷಗಳಿಂದ ಬಿಜೆಪಿಯ ಆಯ್ಕೆಗಳನ್ನ ನೋಡ್ತಾ ಬಂದ್ರೆ ನೋಡಿ, ಕೆ ನಾರಾಯಣ್ ಅವರಾಗಿರ್ಬೋದು, ಈರಣ್ಣ ಕಡಾಡಿ ಅವರಾಗಿರ್ಬೋದು, ಹಾಗೆ ವಿಧಾನ ಪರಿಷತ್ನಲ್ಲಿ ಶಾಂತಾರಾಮ ಸಿದ್ದಿ ಅಂತವ್ರು, ಹೀಗೆ ಅಂದ್ರೆ ಸಾಮಾನ್ಯ ಕಾರ್ಯಕರ್ತರು, ಎಲ್ಲೋ ಎಲೆಮರೆಯ ಕಾಯಿ ಅಂತಿದ್ದವರು ಅಂತವ್ರನ್ನ ಗುರುತಿಸಿ ಆಯ್ಕೆ ಮಾಡ್ತಾ ಇರುವಂತದ್ದು. ಈಗ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಸೊ ಈ ಆಯ್ಕೆಯ ಬಗ್ಗೆ ಏನ್ ಹೇಳ್ತೀರಿ ನಾಗರಾಜ್ ಅವರೇ? ಖಂಡಿತ ಬಹಳ ವರ್ಷಗಳಿಂದ ನಾವು ಪಕ್ಷದಲ್ಲಿ ಕೆಲಸ ಮಾಡಿರುವಂತ ಯಾವುದೇ ಕಾರ್ಯಕರ್ತನಿಗೆ ಖಂಡಿತ ಒಂದಲ್ಲ ಒಂದು ಹಂತದಲ್ಲಿ ಅವರಿಗೆ ಸೂಕ್ತ ಸ್ಥಾನಮಾನ ಸಿಗುತ್ತೆ ಅನ್ನುವಂಥದ್ದು ಈ ಒಂದು ಆಯ್ಕೆಯಿಂದ ಗೊತ್ತಾಗತ್ತೆ ನಮ್ಗೆ. ವಿಶೇಷವಾಗಿ ಅನೇಕ ಕಾರ್ಯಕರ್ತರು ಈ ರೀತಿ ದುಡಿತಾ ಇದ್ದಾರೆ, ತೆರೆಮರೆಯಲ್ಲಿ ದುಡಿತಾ ಇದ್ದಾರೆ, ಪ್ರತ್ಯಕ್ಷವಾಗಿ ದುಡಿತಾ ಇದ್ದಾರೆ. ಅವ್ರಿಗೆಲ್ಲ ಒಂದು ಆಶಾಭಾವನೆ ರೀತಿ ಈ ಒಂದು ಆಯ್ಕೆ ಆಗಿದೆ ಅಂತ ಹೇಳಿ ನನ್ನ ಅಭಿಮತ. ಖಂಡಿತ. ಅದ್ರ ಜೊತೆಗೆ ನೋಡಿ, ಈ ಬಾರಿ ಅದರಲ್ಲೂ ದೊಡ್ಡ ದೊಡ್ಡ ಹೆಸರುಗಳೆಲ್ಲ ಕೇಳ ಬರ್ತಾ ಇತ್ತು. ಮಾಜಿ ಮುಖ್ಯಮಂತ್ರಿಗಳ ಹೆಸರು, ಮಾಜಿ ಪ್ರಧಾನಿಗಳ ಹೆಸರೆಲ್ಲ ಕೇಳ ಬರ್ತಾ ಇರುವಾಗ ಅದರ ನಡುವೆ ನಾಗರಾಜ್ ಅವರ ಹೆಸರು ಯಾರು ಕೂಡ ಬಹುಶಃ ಹಿಂದೆ ಎಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ, ವಿಧಾನ ಪರಿಷತ್ ಸಂದರ್ಭಗಳಲ್ಲಿ ನಿಮ್ಮ ಹೆಸರುಗಳು ಚರ್ಚೆ ಆಗಿತ್ತು. ಆದ್ರೆ ಈ ಬಾರಿ ನಿಮ್ಮ ಹೆಸರೆಲ್ಲ ಚರ್ಚೆ ಆಗಿರಲಿಲ್ಲ. ಬಟ್ ನಿಮ್ಮ ಆಯ್ಕೆ ಆಯ್ತು. ನಿಮಗೆ ಏನನ್ನಿಸ್ತು? ಯಾವ ಕಾರಣಕ್ಕಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಂತ ನೀವು ಭಾವಿಸ್ತೀರಿ ನಾಗರಾಜ್ ಅವರೇ? ನನಗನ್ಸುತ್ತೆ ವಿಶೇಷವಾಗಿ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡೋ ರೀತಿ ನಾನು ಕೆಲಸ ಮಾಡ್ತಾ ಇದ್ದೆ. ಆದ್ರೆ ಅವಕಾಶ ಸಿಗುವಂತದ್ದು ಕೆಲವರಿಗೆ ಮಾತ್ರ. ಆ ಅದೃಷ್ಟ ನಂದಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಮತ್ತು ಇದರಿಂದ ಒಂದು ಗೊತ್ತಾಗುವಂತದ್ದು ಏನು ಅಂದ್ರೆ, ಪಾರ್ಟಿ ಹೈಕಮಾಂಡ್ ಏನು ನಮ್ಮ ಸಂಘಟನೆ ಇದೆ, ಸಂಘಟನೆಯಲ್ಲಿರುವಂತ ಮೇಲೆ ಕೂತಿರುವಂತ ನಮ್ಮ ನಾಯಕರುಗಳು ಕಾರ್ಯಕರ್ತರನ್ನ ಖಂಡಿತ ಒಂದಲ್ಲ ಒಂದು ಸಂದರ್ಭದಲ್ಲಿ ಗುರುತಿಸ್ತಾರೆ. ಕಾರ್ಯಕರ್ತರು ಕಾಯುವಂತ ತಾಳ್ಮೆ ಇರಬೇಕು ಅಂತ ಹೇಳಿ. ಆಗ್ಲಿ, ಇವತ್ತು ನಾಮಿನೇಷನ್ ನೀವು ಫೈಲ್ ಮಾಡ್ಲಿಕ್ಕಿದೆ. ಎಷ್ಟು ಗಂಟೆಗೆ ಹೋಗ್ತಾ ಇದ್ದೀರಿ ನಾಗರಾಜ್ ಅವರೇ? ಅದು ಇನ್ನು ರಾಜ್ಯಾಧ್ಯಕ್ಷರು ಮತ್ತು ಕೂತು ಚರ್ಚೆ ಮಾಡಿ, ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರುಗಳು ಚರ್ಚೆ ಮಾಡಿ ಹೋಗ್ಬೇಕಾಗಿದೆ. ಅದಿನ್ನೂ ಫೈನಲ್ ಆಗಿಲ್ಲ. ಒಟ್ಟು ಇವತ್ತು 3 ಗಂಟೆ ಒಳಗಡೆ ನಾಮಿನೇಷನ್ ಫೈಲ್ ಮಾಡಬೇಕಿದೆ. ಆಗ್ಲಿ ನಾಗರಾಜ್ ಅವರೇ, ಮತ್ತೊಮ್ಮೆ ನಿಮಗೆ ಶುಭಾಶಯಗಳು, ಧನ್ಯವಾದಗಳು. ಧನ್ಯವಾದ ವೀರೇಂದ್ರ. ನಮಸ್ತೆ. 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 ನಮ್ಮ ಜೊತೆ ಬಿಜೆಪಿಯಿಂದ ರಾಜ್ಯಸಭೆ ಪರಿಷತ್ ಚುನಾವಣೆಗೆ ಇವತ್ತೇ ನಾಮಿನೇಷನ್ಗೆ ಕಡೆ ದಿನ ಆಗಿದೆ. ಬೆಳಿಗ್ಗೆ 10:30ರಿಂದ 12 ಗಂಟೆ ಒಳಗೆ ನಾಮಪತ್ರ ಸಲ್ಲಿಕೆ ಮಾಡಬೇಕಾಗಿದೆ. ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಬಿಜೆಪಿಯ ಅಭ್ಯರ್ಥಿಗಳು. ಅಚ್ಚರಿಯ ಅಭ್ಯರ್ಥಿಗಳು ಯಾರ್ಯಾರು ಇವತ್ತು ಹೆಸರು ಘೋಷಣೆ ಆಗಿದೆ, ಅವರೆಲ್ಲರೂ ನಾಮಪತ್ರವನ್ನು ಸಲ್ಲಿಸುತ್ತಾರೆ. ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವರು ಇವತ್ತು ಅಭ್ಯರ್ಥಿಗಳ ಜೊತೆಗೆ ಭಾಗಿಯಾಗ್ತಾರೆ. ಅವರ ಜೊತೆಗೆ ಹೋಗಿ ನಾಮಪತ್ರವನ್ನು
ಯಾರಿವತ್ತು ಅಭ್ಯರ್ಥಿಗಳಿದ್ದಾರೆ ಅವರ ಜೊತೆಗೆ ಹೋಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಸೇರಿದಂತೆ ಆರ್ ಅಶೋಕ್, ಡಿವೈ ವಿಜೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷ. ಬಿಜೆಪಿ ಹೈಕಮಾಂಡ್ ತೀರ್ಮಾನ ಇದು. ಹೀಗಾಗಿ ಅವರೆಲ್ಲರಿಗೂ ಕೂಡ ಕಾರ್ಯಕರ್ತರನ್ನ ಗುರುತಿಸಿರುವಂತಹ ತೀರ್ಮಾನ ಇದೆಯಲ್ಲ ಬಹಳ ಖುಷಿ ಕೊಟ್ಟಿದೆ. ಕಾರ್ಯಕರ್ತರಿಗೂ ಬಿಜೆಪಿ ಪಕ್ಷದಲ್ಲಿ ಸ್ಥಾನಮಾನ ಇದೆ, ಬಿಜೆಪಿ ಪಕ್ಷದಲ್ಲಿ ಕಾರ್ಯಕರ್ತರನ್ನೂ ಕೂಡ ಗುರುತಿಸ್ತಾರೆ ಅನ್ನೋದನ್ನ ಇವತ್ತು ಬಿಜೆಪಿ ಹೈಕಮಾಂಡ್ ಸಾಬೀತು ಮಾಡಿದೆ. ಈ ನಿಟ್ಟಿನಲ್ಲಿ ಇವತ್ತು ಕೊನೆಯ ದಿನ ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾರೆ. ಕೊನೆಗೆ ಅಳೆದು ತೂಗಿ ಬಿಜೆಪಿ ಲೆಕ್ಕಾಚಾರ ಹೇಗಿರುತ್ತೆ ಅನ್ನೋದನ್ನ ಗೆಸ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇಂಥವರನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳಿ ಹೇಳೋದಕ್ಕೂ ಸಾಧ್ಯ ಇಲ್ಲ. ಅಂತ ಅಚ್ಚರಿಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರೋದು. ಆಯ್ಕೆಯಾದಂಥ ಅಭ್ಯರ್ಥಿಗಳಲ್ಲೂ ಕೂಡ ಸಂತಸ ಇದೆ. ಪರಿಷತ್ಗೆ 2, ರಾಜ್ಯಸಭೆಗೆ 1. ಎನ್ಡಿಎ ಅಭ್ಯರ್ಥಿಯಾಗಿ ಗೋವಿಂದರಾಜ್ ಅವರು ಕಣದಲ್ಲಿದ್ದಾರೆ. ಪ್ರೊಫೆಸರ್ ಎಂ ನಾಗರಾಜ್ ಅವರು ರಾಜ್ಯಸಭಾ ಅಭ್ಯರ್ಥಿಯಾಗಿ ಟಿಕೆಟ್ ಕೊಟ್ಟರೆ, ವಿಧಾನ ಪರಿಷತ್ನ ಅಭ್ಯರ್ಥಿಯಾಗಿ ಲಿಂಗರಾಜ್ ಪಾಟೀಲ್ ಅವರು ಸೇರಿದಂತೆ ರಘು ಕೌಟಿಲ್ಯ ಅವರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಗೋವಿಂದರಾಜ್ ಅವರನ್ನ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ. ಜೆಡಿಎಸ್ನ ಕೆಲವು ಮತಗಳು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇವರು ಗೋವಿಂದರಾಜು ಅವರ ಪರವಾಗಿ ಬರಬೇಕು ಅನ್ನುವಂಥ ಲೆಕ್ಕಾಚಾರ. ಅದ್ರ ಜೊತೆಗೆ ಬಿಜೆಪಿಯಲ್ಲಿ ಉಳಿದಂತ ಕೆಲವೊಂದು 7 ಶಾಸಕರಿದ್ದಾರಲ್ಲ, 7 ಮತಗಳು ಅವು ಕೂಡ ಬಹುಶಃ ಇವರಿಗೆ ಬಿದ್ದರೆ ಸುಮಾರು ಒಂದು 26 ಆಗುತ್ತೆ. ಆ ನಂತರ 2 ಶಾಸಕರನ್ನ ಏನ್ ಮಾಡ್ತಾರೆ ಅನ್ನೋದೇ ಕುತೂಹಲ. ಒಂದು ಕಾನ್ಫಿಡೆಂಟ್ ಇದೆ, ಒಂದು ಭರವಸೆಯೊಂದಿಗೆ ಈಗ ಎನ್ಡಿಎ ಅಭ್ಯರ್ಥಿ ಗೋವಿಂದರಾಜು ಅವರು ಕಣಕ್ಕಿಳಿದಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಂದ್ರ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ತಾವು ರಾಜ್ಯಸಭಾ ಅಭ್ಯರ್ಥಿ ಪ್ರೊಫೆಸರ್ ನಾಗರಾಜ್ ಅವ್ರ ಜೊತೆಗೆ ಮಾತಾಡಿದ್ರೆ ಅವ್ರು ಏನಂದ್ರು, ಬಿಜೆಪಿ ಯಾವಾಗ್ಲೂ ಕೂಡ ಅಷ್ಟೇ ಈ ರೀತಿಯ ಅಚ್ಚರಿಗಳಿಗೆ ಬಿಜೆಪಿ ಎಂದೂ ಕೂಡ ಮುಂದಡಿ ಇಡ್ತಾ ಇರುತ್ತೆ. ಸದ್ಯ ಇದು ಯಾವ ರೀತಿ ಸಂದೇಶ ಈಗ ರವಾನೆ ಆಗಿದೆ? ಸದ್ಯಕ್ಕೆ ಲೆಕ್ಕಾಚಾರ ಏನೇನಿದೆ ಬಿಜೆಪಿ ಹೈಕಮಾಂಡ್ದು? ವೀರೇಂದ್ರ ರಂಜಿತ್, ನೀವು ಕೊನೆಗೆ ಕೇಳಿದ್ರ ಲೆಕ್ಕಾಚಾರ ಏನು ಅಂತೇಳಿ, ಅದು ಬಹಳ ಮುಖ್ಯ. ಯಾಕೆ ಹೇಳ್ತೀನಿ ನೋಡಿ, ಇದೊಂದು ಪೊಲಿಟಿಕಲ್ ಮಾಸ್ಟರ್ ಸ್ಟ್ರೋಕ್. ನೋಡಿ, ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದೆ. ನೋಡಿ, ಇಂಥ ಆಯ್ಕೆಗಳ ಸಂದರ್ಭದಲ್ಲಿ ಸಮುದಾಯವಾರು ಯೋಚನೆ ಮಾಡ್ತಾರೆ. ಎಂ ನಾಗರಾಜ್ ಅವರು ಯಾವ ಸಮುದಾಯಕ್ಕೆ ಸೇರಿದವರು? ರಂಜಿತ್, ಎಂ ನಾಗರಾಜ್ ಅವರು ಕುರುಬ ಸಮುದಾಯಕ್ಕೆ ಸೇರಿದವರು. ನೋಡಿ, ರಾಜ್ಯಸಭೆಗೆ ದೇವೇಗೌಡರನ್ನು ಆಯ್ಕೆ ಮಾಡದೆ, ಸದಾನಂದ ಗೌಡರನ್ನು ಆಯ್ಕೆ ಮಾಡದೆ, ಅಂದ್ರೆ ಅಭ್ಯರ್ಥಿಯಾಗಿ ಅವ್ರನ್ನ ಆಯ್ಕೆ ಮಾಡದೆ ಯಾರು ಹೆಸರು ಚರ್ಚೆನೆ ಮಾಡಿರಲಿಲ್ಲ. ಹಿಂದೆ ಎಲ್ಲ ವಿಧಾನ ಪರಿಷತ್ಗೆ ಹಲವು ಬಾರಿ ಪ್ರೊಫೆಸರ್ ಎಂ ನಾಗರಾಜ್ ಅವರ ಹೆಸರು ಬಂದಿತ್ತು, ಆದ್ರೆ ಆಗ ಅವ್ರನ್ನ ಆಯ್ಕೆ ಮಾಡಿರಲಿಲ್ಲ. ಆದ್ರೆ ಈ ಬಾರಿ ಯಾಕೆ ಹುಡುಕಿ ಪ್ರೊಫೆಸರ್ ಎಂ ನಾಗರಾಜ್ ಅವ್ರನ್ನೇ ಅಭ್ಯರ್ಥಿ ಮಾಡಿದ್ರು ಅಂದ್ರೆ ಅವರು ಕುರುಬ ಸಮುದಾಯಕ್ಕೆ ಸೇರಿದವರು. ನೋಡಿ, ನಿನ್ನೆ ಯತೀಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಗೊತ್ತಾ? ನಾನು ಕೇವಲ ನನ್ನ ತಂದೆಯ ನಾಮಿನಿ ಅಷ್ಟೇ ಅಲ್ಲ, ಸಮುದಾಯದ ಪ್ರತಿನಿಧಿ ನಾನು, ಸಮುದಾಯದ ಧ್ವನಿ ನಾನು ಅಂತ ಹೇಳ್ತಾರೆ. ಯಾಕಂದ್ರೆ ನೋಡಿ, ಅವರಿಗೊಂದೀಗ ಸಹಜವಾಗಿ ಯಾವಾಗ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರು ಲಿಂಗಾಯತ ಸಮುದಾಯ ಡಿಸ್ಟರ್ಬ್ ಆಗುತ್ತೆ, ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ ಕೂಡಲೇ ಕುರುಬ ಸಮುದಾಯ ಡಿಸ್ಟರ್ಬ್ ಆಗುತ್ತೆ. ಈ ರೀತಿಯ ಭಾವನೆಗಳಿರುತ್ತೆ. ಅದೇ ಕಾರಣಕ್ಕಾಗಿ ಬಹುಶಃ ಈಗ ಕುರುಬ ಸಮುದಾಯದ ಮತಗಳನ್ನ ಬಿಜೆಪಿ ಕಡೆ ಸೆಳೆಯುವ ಪ್ರಯತ್ನವಾಗಿ ಆ ಸಮುದಾಯಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡುವಂತಹ ಪ್ರಯತ್ನ ಬಿಜೆಪಿ ಹೈಕಮಾಂಡ್ ಹಾಗೂ ಬಿಜೆಪಿ ಸಂಘಟನೆ ಮಾಡಿದೆ. ಅದೇ ಕಾರಣಕ್ಕಾಗಿ ನಾಗರಾಜ್ ಅವರನ್ನು ಸೆಲೆಕ್ಟ್ ಮಾಡಿರುವಂತದ್ದು. ನಾಗರಾಜ್ ಅವರ ಆಯ್ಕೆ ನಿಜ, ಅವ್ರು ಹೇಳ್ಕೊಳ್ಳುವ ಹಾಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಸಂಘಟನೆಯ ಹಿನ್ನೆಲೆ ಅವರು ಹೀಗೆಲ್ಲ ಹೇಳ್ಕೊತಾರೆ. 2024 ಲೋಕಸಭಾ ಚುನಾವಣೆಯಲ್ಲಿ ಅವರು ಸಂಚಾಲಕರಾಗಿ ಕೆಲಸ ಮಾಡಿದ್ರು, ಜವಾಬ್ದಾರಿ ನಿರ್ವಹಣೆ ಮಾಡಿದ್ರು. ಅವರ ಸುದೀರ್ಘವಾದ ರಾಜಕೀಯ ಹಾದಿಯನ್ನು ನಾವು ಇನ್ನೊಮ್ಮೆ ನೋಡೋಣ. ಆದ್ರೆ ಈಗ ನಾವು ಚರ್ಚೆ ಮಾಡಬೇಕಾಗಿರೋದು, ಈಗ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು, ಈ ಆಯ್ಕೆಯನ್ನು ಯಾಕೆ ಮಾಡಿದ್ದಾರೆ ಅಂದ್ರೆ ದಿ ಓನ್ಲಿ ರೀಸನ್ ನೋಡಿ, ಆ ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೊಡುವ ಮೂಲಕ. ನೋಡಿ, ಈಶ್ವರಪ್ಪನವರೀಗ ಬಿಜೆಪಿಯಲ್ಲಿ ಇಲ್ಲ, ಯಾರಿದ್ದಾರೆ? ಕುರುಬ ಸಮುದಾಯದ ಪ್ರಮುಖ ನಾಯಕರು ಯಾರಿದ್ದಾರೆ? ಹಾಗಿರುವಾಗ ಆ ಸಮುದಾಯಕ್ಕೆ ಒಂದು ಸಂದೇಶ ಕೊಡೋದು ಹೇಗೆ? ಈ ಆಲೋಚನೆಯನ್ನ ಮಾಡಿ ಇದೇ ಕಾರಣಕ್ಕಾಗಿ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನ ಆಯ್ಕೆ ಮಾಡಲಾಗಿದೆ. ನಾವು ಟೈಮಿಂಗ್ ನೋಡ್ಬೇಕು. ಯಾವಾಗ್ಲೂ ಕೂಡ ಆಯ್ಕೆಯ ಟೈಮಿಂಗ್ ನಾವು ಯೋಚನೆ ಮಾಡಬೇಕು ರಂಜಿತ್. ಈಗ ಟೈಮಿಂಗ್ ನೋಡಿ, ಎಂತ ಟೈಮಿಂಗ್ ಅಲ್ಲಿ ಇವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ. ಬಹುಶಃ ಬಿಜೆಪಿ ಈ ನಡೆ, ಮುಂದಿನ ಅವರ ರಾಜಕೀಯ ನಡೆಗಳು, ರಾಜಕೀಯ ಹಾದಿ, ರಾಜಕೀಯ ತಂತ್ರಗಾರಿಕೆ, ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಅವರು ಯಾವ ಹಾದಿಯಲ್ಲಿ ನಾವು ಸಾಕ್ತೀವಿ ಅನ್ನೋದನ್ನ ಕ್ಲಿಯರ್ ಕಟ್ ಈಗ ಸಂದೇಶವನ್ನು ಕೊಟ್ಟಿದ್ದಾರೆ ರಂಜಿತ್. ಎಕ್ಸಾಕ್ಟ್ಲಿ ವೀರೇಂದ್ರ, ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ನೋಡಿ, ಥ್ಯಾಂಕ್ ಯು, ನಮ್ಮ ಜೊತೆಲಿ ಥ್ಯಾಂಕ್ ಯು. ನೋಡಿ, ಕುರುಬ ಮತಗಳು ಈಗ ಕಾಂಗ್ರೆಸ್ಸಿನ ಕೈತಪ್ಪಿ ಹೋಗುವಂತ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸಿ ಆದ ನಂತರ ಮುಖ್ಯಮಂತ್ರಿ ಸ್ಥಾನದಿಂದ ಬಿಜೆಪಿ ಆ ಮತಗಳನ್ನ ತನ್ನತ್ತ ಸೆಳೆಬೇಕು ಅಂತ ಹೇಳಿದ್ರೆ ಕುರುಬ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು.
ಹೀಗಾಗಿಯೇ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನ ಆಯ್ಕೆ ಮಾಡುವ ಮೂಲಕ ಆ ಸಮುದಾಯಕ್ಕೆ ಪ್ರಾಧಾನ್ಯತೆ ಕೊಟ್ಟು ಆ ಮತಗಳು ಬಿಜೆಪಿ ಕಡೆಗೆ ವಾಲುವಂತ ಲೆಕ್ಕಾಚಾರ ಇರಬಹುದು.